ಸೆಪ್ಟೆಂಬರ್ನಲ್ಲಿ ಪ್ರಧಾನಿ ಮೋದಿ ರಿಸೈನ್ ಫಿಕ್ಸ್. 5 ದೇಶ ಸುತ್ತಿ ಬಂದ ಕೂಡಲೇ ಕೈ ಚೆಕ್ಮೇಟ್. ದೇಶದಲ್ಲಿ ಅವ್ಯವಸ್ಥೆ, ಮೋದಿ ಮಾತ್ರ ಫಾರಿನ್ ಟ್ರಿಪ್. ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೋದಿ ಪ್ರಧಾನಿ ಹುದ್ದೆಗೆ ರಿಸೈನ್ ಮಾಡೋದು ಫಿಕ್ಸ್. 5 ದೇಶ ಸುತ್ತಿ ಬಂದ ಕೂಡಲೇ ಕಾಂಗ್ರೆಸ್ ನಾಯಕರು ಚೆಕ್ಮೇಟ್ ಇಟ್ಟೇ ಬಿಟ್ರ. ದೇಶದಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಿದ್ರು, ಮೋದಿ ಮಾತ್ರ ಆರಾಮಾಗಿ ಫಾರಿನ್ ಟ್ರಿಪ್ ಹೊಡಿತಿದ್ದಾರ. ಅಷ್ಟಕ್ಕೂ ಮೋದಿಗೆ ಕಾಂಗ್ರೆಸ್ ಇಟ್ಟಿರೋ ಚೆಕ್ಮೇಟ್ ಆದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮೋದಿ 56 ಇಂಚಿನ ಎದೆಗಾರಿಕೆ ಇರೋ ಪ್ರಧಾನಿ ಅಂತೇಳಿ ಬಿಜೆಪಿ ನಾಯಕರು ಹೇಳ್ಕೊಂಡು ತಿರುಗಾಡ್ತಿರ್ತಾರೆ. ಜಗತ್ತಿಗೆ ವಿಶ್ವಗುರು, ಮೋದಿ ರಷ್ಯಾ ಉಕ್ರೇನ್ ಯುದ್ಧವನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಅಂತೇಳಿ ಬಿಲ್ಡಪ್ ಕೊಡ್ತಾರೆ. ಆದ್ರೆ ಮೋದಿ ಮಾತ್ರ ಪಾಕ್ ವಿರುದ್ಧದ ಯುದ್ಧಕ್ಕೆ ಅಮೆರಿಕ ಮಾತನ್ನ ಕೇಳಿದ್ದು ಮಾತ್ರ ವಿಪರ್ಯಾಸ. ನಮ್ಮ ಬಳಿ ಇರೋ ಮಿಸೈಲ್ಗಳೇನು ದೀಪಾವಳಿ ಪಟಾಕಿಗಳಲ್ಲ, ನಾವು ಪಾಕಿಸ್ತಾನವನ್ನ ಚಿಂದಿ ಉಡಾಯಿಸ್ತೀವಿ ಅಂತೇಳಿ ಮೋದಿ ಆಗಾಗ ಅಬ್ಬರದ ಭಾಷಣ ಮಾಡ್ತಾರೆ. ಇದೇ ಕಾರಣಕ್ಕೆ ಕಳೆದ ಪಹಲ್ಗಾಮ್ ಉಗ್ರ ದಾಳಿಯ ನಂತರ ಆಪರೇಷನ್ ಸಿಂಧೂರ ನಡೆಸಿದ್ರು. ಸುಮಾರು 100ಕ್ಕೂ ಹೆಚ್ಚು ಉಗ್ರರನ್ನ ಒಡೆದುರುಳಿಸಿದ್ದೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಅದಕ್ಕೆ ಅಮೆರಿಕ ಮಾತು ಕೇಳಿ ಕದನ ವಿರಾಮ ಘೋಷಿಸಿದ್ರು. ಅತ್ತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾನೇ ನನ್ನಿಂದಲೇ ಪಾಕ್ ಮತ್ತು ಭಾರತ ಯುದ್ಧ ನಿಲ್ತು ಅಂತೇಳಿ ಇದುವರೆಗೂ 21 ಸಲ ಹೇಳ್ಕೊಂಡಿದ್ದಾರೆ. ಆದ್ರೆ ಮೋದಿ ಮಾತ್ರ ಪಹಲ್ಗಾಮ್ ಉಗ್ರರು ಎಲ್ಲಿದ್ದಾರೆ, ಅವರನ್ನ ಅದಕ್ಕೆ ಇನ್ನು ಕೊಂದಿಲ್ಲ ಅನ್ನೋದಕ್ಕೆ ಉತ್ತರ ಕೊಡ್ತಿಲ್ಲ. ಹೋಗ್ಲಿ, ಕದನ ವಿರಾಮ ಘೋಷಣೆಗೆ ಅಮೆರಿಕ ಅಧ್ಯಕ್ಷರ ಮಾತನ್ನ ಕೇಳಿಲ್ಲ ಅಂತಾನು ಹೇಳ್ತಿಲ್ಲ. ಪ್ರೆಸ್ ಮೀಟ್ ಮಾಡೋದಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ಟ್ರಂಪ್ಗೆ ಟಕ್ಕರ್ ಕೊಡೋದಕ್ಕಾಗಲ್ವಾ? ಮೋದಿ ಸೈಲೆಂಟ್ ಆಗಿರೋದಕ್ಕೆ ವಿಪಕ್ಷಗಳು ಆಡಿಕೊಂಡು ನಗಾಡ್ತಿವೆ. ಪರಿಸ್ಥಿತಿ ಹೀಗಿರುವಾಗಲೇ ಇದೇ ಸೆಪ್ಟೆಂಬರ್ 17ಕ್ಕೆ ಮೋದಿಗೆ 75 ವರ್ಷ ಪೂರ್ಣಗೊಳ್ಳಲಿದ್ದು, ಮೋದಿ ರಾಜೀನಾಮೆ ಕೊಡ್ತಾರೆ ಅನ್ನೋ ಗುಲ್ಲೆದ್ದಿದೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು 75 ವರ್ಷ ತುಂಬಿದ ಮೇಲೆ ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿರೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಜೊತೆಗೆ ಮೋದಿ ಈಗೇನ್ ಮಾಡ್ತಾರೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ಮೋದಿ ರಾಜೀನಾಮೆ ಕೊಟ್ರೆ ಗ್ರೇಟು, ಕೊಟ್ಟಿಲ್ಲ ಅಂದ್ರೆ ಅಧಿಕಾರಕ್ಕೆ ಅಂಟಿಕೊಂಡು ಕೂರೋ ಶೋಕಿ ಲಾಲಾ ಅನ್ನೋ ಬಿರುದನ್ನ ಪಡ್ಕೋಬೇಕಾಗುತ್ತೆ. ಅಷ್ಟೇ ಅಲ್ಲ, ಮೋದಿ 56 ಇಂಚು ಬರೀ ಬಿಲ್ಡಪ್, ಅವರೊಬ್ಬ ಪುಕ್ಕಲ ಪ್ರಧಾನಿ ಅನ್ನೋ ಆರೋಪವನ್ನು ಹೊರಬೇಕಾಗುತ್ತೆ. ಪರಿಸ್ಥಿತಿ ಹೀಗಿರುವಾಗಲೇ ಇದೀಗ ಕೇಂದ್ರ ಕಾಂಗ್ರೆಸ್ ನಾಯಕರು ಪ್ರಧಾನಿ ಮೋದಿ ಅವರನ್ನ ಕಟ್ಟಿ ಹಾಕೋಕೆ ಭರ್ಜರಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಏನದು ಪ್ಲಾನ್ ಅಂದ್ರ, ಅದುವೇ ಅಧಿವೇಶನದಲ್ಲಿ ಮೋದಿ ವಿರುದ್ಧ ಮುಗಿ ಬೀಳೋದು. ಜುಲೈ 21ರಿಂದ ಸಂಸತ್ ಅಧಿವೇಶನ. ಇಲ್ಲಿ ಪಹಲ್ಗಾಮ್ನ 4 ಉಗ್ರರು ಮಣಿಪುರಕ್ಕೆ ಭೇಟಿ ಕೊಡೋದು ಯಾವಾಗ? ಇದೇ ಜುಲೈ 21ರಿಂದ ಸಂಸತ್ ಅಧಿವೇಶನ ನಡೆಯಲಿದೆ. ಅಧಿವೇಶನದಲ್ಲಿ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ಕೈ ನಾಯಕರು ಭರ್ಜರಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅದಕ್ಕೂ ಮೊದಲೇ ಮೋದಿ ವಿರುದ್ಧ ಕಾಂಗ್ರೆಸ್ ಟೀಕಾ ಪ್ರಹಾರ ನಡೆಸಿದೆ. 5 ರಾಷ್ಟ್ರಗಳ ಭೇಟಿಯಿಂದ ಹಿಂತಿರುಗಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮಣಿಪುರಕ್ಕೆ ಭೇಟಿ ಕೊಡೋದು ಯಾವಾಗ ಅಂತೇಳಿ ಪ್ರಶ್ನೆ ಮಾಡಿದೆ. ಮೋದಿ ವಿದೇಶಿ ಪ್ರವಾಸದ ನಂತರ ಅವರಿಗೆ ಈಗ ಬಿಡುವು ಸಿಕ್ಕಂತೆ ಕಂಡು ಬರ್ತಿದೆ. ಪಹಲ್ಗಾಮ್ ಭಯೋತ್ಪಾದಕರನ್ನು ಇನ್ನೂ ಯಾಕೆ ನ್ಯಾಯಕ್ಕೆ ತರಲಾಗಿಲ್ಲ ಎಂಬುದನ್ನ ಪರಿಶೀಲಿಸಲು ಮತ್ತು ಅವರ ತವರು ರಾಜ್ಯದಲ್ಲಿ ಮೂಲಸೌಕರ್ಯ ಕುಸಿತದ ಬಗ್ಗೆ ಯೋಚಿಸಲು ಅವರಿಗೆ ಸಮಯ ಸಿಗಬಹುದು ಅಂತೇಳಿ ಕುಟುಕಿದೆ. ಅಷ್ಟೇ ಅಲ್ಲ, ಇದೇ ಜುಲೈ 21ರಿಂದ ಆರಂಭವಾಗುವ ಸಂಸತ್ ಅಧಿವೇಶನದ ಕಾರ್ಯಸೂಚಿಯನ್ನು ದೃಢೀಕರಿಸಲು ಪ್ರಧಾನಿಯವರು ಸರ್ವಪಕ್ಷ ಸಭೆಯ ಅಧ್ಯಕ್ಷತೆ ವಹಿಸಬಹುದು ಅಂತೇಳಿ ವಿಪಕ್ಷ ಕಾಂಗ್ರೆಸ್ ಕುಟುಕಿದೆ. ಗಾನಾ, ಟ್ರಿನಿಡಾಡ್ ಟೊಬಾಗೋ, ಅರ್ಜೆಂಟೈನಾ, ಬ್ರೆಜಿಲ್ ಮತ್ತು ನಮೀಬಿಯಾ ಎಂಬ 5 ರಾಷ್ಟ್ರಗಳಿಗೆ ಭೇಟಿ ನೀಡಿದ ನಂತರ ಪ್ರಧಾನಿ ಮೋದಿ ಇಂದು ಬೆಳಗ್ಗೆ ಭಾರತಕ್ಕೆ ಮರಳಿದ್ದಾರೆ. ಪ್ರವಾಸದ ಸಮಯದಲ್ಲಿ ಮೋದಿ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದ 17ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿಯೂ ಭಾಗವಹಿಸಿದ್ರು. ಕಾಂಗ್ರೆಸ್ ಸಂಪರ್ಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು, ಭಾರತವು ತನ್ನ ಸೂಪರ್ ಪ್ರೀಮಿಯಂ ಫ್ರೀಕ್ವೆಂಟ್ ಫ್ಲೈಯರ್ ಪ್ರಧಾನಿಯನ್ನ ಸ್ವಾಗತಿಸುತ್ತದೆ. ಅವರು ಬಹುಶಃ 3 ವಾರಗಳ ಕಾಲ ದೇಶದಲ್ಲಿರುತ್ತಾರೆ ಮತ್ತು ಮತ್ತೆ ಸುತ್ತಾಡುತ್ತಾರೆ ಅಂತ ನಿರೀಕ್ಷಿಸಲಾಗಿದೆ ಅಂತೇಳಿ ಹಂಗಿಸಿದ್ದಾರೆ. ಜೊತೆಗೆ ಇದೀಗ ಅವರು ಇಲ್ಲಿರೋದ್ರಿಂದ 2 ವರ್ಷಗಳಿಗೂ ಹೆಚ್ಚು ಕಾಲ ಜನರು ಅವರಿಗಾಗಿ ಕಾಯುತ್ತಿದ್ದ ಮಣಿಪುರಕ್ಕೆ ಭೇಟಿ ನೀಡಲು ಅವರಿಗೆ ಅವಕಾಶ ಸಿಕ್ಕಿದೆ. ಪಹಲ್ಗಾಮ್ ಭಯೋತ್ಪಾದಕರನ್ನು ಇನ್ನೂ ನ್ಯಾಯಕ್ಕೆ ತರಲಾಗಿಲ್ಲ ಎಂಬುದನ್ನು ಪರಿಶೀಲಿಸಿ, ಅವರ ತವರು ರಾಜ್ಯದಲ್ಲಿ ಮೂಲಸೌಕರ್ಯ ಕುಸಿತದ ಬಗ್ಗೆ ಯೋಚಿಸಿ ಮತ್ತು ಪ್ರವಾಹದಿಂದ ನಾಶವಾದ ಹಿಮಾಚಲ ಪ್ರದೇಶಕ್ಕೆ ಸಹಾಯವನ್ನ ಮಂಜೂರು ಮಾಡಿ ಅಂತೇಳಿ ರಮೇಶ್ ಹೇಳಿದ್ದಾರೆ. ಹಾಗಾದ್ರೆ 56 ಇಂಚಿನ ಎದೆಯನ್ನ ಹೊಂದಿರೋ ದಿ ಗ್ರೇಟ್ ಮೋದಿ ಅವರು ಪ್ರೆಸ್ ಮೀಟ್ ಮಾಡೋದಕ್ಕೆ ಹೆದರೋದ್ಯಾಕೆ? ಪಾಕ್ ವಿರುದ್ಧ ಕದನ ವಿರಾಮ ಘೋಷಿಸಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ಲ, ನಾವೇ ಅಂತ ಹೇಳೋ ಧೈರ್ಯವನ್ನ ಅದಕ್ಕೆ ಪ್ರದರ್ಶಿಸುತ್ತಿಲ್ಲ. ಪಹಲ್ಗಾಮ್ ಉಗ್ರ ದಾಳಿಯ ರೂವಾರಿಗಳು ಎನ್ನಲಾದ ಉಗ್ರರು ಈಗ ಎಲ್ಲಿದ್ದಾರೆ? ಅವರನ್ನ ಭಾರತ ಇನ್ನೂ ಅದಕ್ಕೆ ಸಾಯಿಸಿಲ್ಲ. ಅವರನ್ನ ಸಾಯಿಸದ ಹೊರತು ಆಪರೇಷನ್ ಸಿಂಧೂರ ಅನ್ನೋ ಹೆಸರಿಗೆ ಅದಕ್ಕೆ ಅರ್ಥ ಬರುತ್ತೆ. ಉಗ್ರ ದಾಳಿಯಲ್ಲಿ ತಮ್ಮ ಗಂಡಂದಿರನ್ನ ಕಳೆದುಕೊಂಡಿರೋ ಹೆಣ್ಣು ಮಕ್ಕಳಿಗೆ ಮೋದಿ ಏನಂತ ಮುಖ ತೋರಿಸ್ತಾರೆ, ಅದೇನಂತ ಆನ್ಸರ್ ಮಾಡ್ತಾರೆ.
ಕಳೆದ 2 ವರ್ಷಗಳಿಂದ ಹಿಂಸಾಚಾರದ ಕುಲುಮೆಯಲ್ಲಿ ಬೆಂದು ಹೋಗಿರೋ ಮಣಿಪುರಕ್ಕೆ ಕಾಲಿಡೋದಕ್ಕೆ ಮೋದಿ ಹೆದರಿಕೊಳ್ತಿರೋದೇಕೆ? ಇದೇನಾ ಮೋದಿ ಅವರ 56 ಇಂಚಿನ ಎದೆಗಾರಿಕೆ? ಇದೇನಾ ವಿಶ್ವಗುರುವಿನ ದಮ್ಮು ಶೌರ್ಯ ಅಂತೇಳಿ ವಿಪಕ್ಷಗಳು ಟೀಕಾ ಪ್ರಹಾರ ನಡೆಸುತ್ತಿವೆ. ವಿಪಕ್ಷಗಳ ಈ ಟೀಕಾ ಪ್ರಹಾರದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.